ಬೆಳಗಾವಿಯ ಕೆಲವೊಂದು ಗ್ರಾಮ ಪಂಚಾಯಿತಿಗಳೊಳಗಡೆ ಸರ್ಕಾರಿ ದಾಖಲೆ ಪತ್ರಗಳನ್ನ ಮತ್ತು ಧ್ವನಿ ಪತ್ರಗಳನ್ನ ಅದು ಅಧಿಕೃತವಾಗಿ ಕೈಬರಹ ಉತ್ತಾರಗಳನ್ನ ಮರಾಠಿ ಒಳಗಡೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಮೊನ್ನೆ ಭಾಷಾ ಅಲ್ಪಸಂಖ್ಯಾತರ ಆಯೋಗದ ಅಧ್ಯಕ್ಷರು ಬೆಳಗಾವಿಗೆ ಬಂದಂತ ಸಂದರ್ಭದಲ್ಲಿ ಮಹಾರಾಷ್ಟ್ರ ಏಕೀಕರಣ ಸಮಿತಿಯ ಮುಖಂಡರುಗಳು ಆ ಆಯೋಗದ ಅಧ್ಯಕ್ಷರನ್ನ ಭೇಟಿ ಮಾಡಿ ದಾಖಲೆ ಪತ್ರಗಳನ್ನ ಮರಾಠಿಯಲ್ಲಿ ಕೊಡಬೇಕು ಅಂತ ಹೇಳಿ ಒಂದು ಒತ್ತಾಯ ಮಾಡಿದಂತ ಸಂದರ್ಭದಲ್ಲಿ ಆಯೋಗದ ಅಧ್ಯಕ್ಷರು ಮತ್ತೆ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಾಗ ಜಿಲ್ಲಾಧಿಕಾರಿಗಳು ಅದನ್ನ ಒಪ್ಕೊಂಡಿದ್ರು. ಅದನ್ನ ವಿರೋಧಿಸಿ ನಾವು ಬೆಳಗಾವಿಯ ಕನ್ನಡಪರ ಹೋರಾಟಗಾರರು, ಹಿರಿಯರು ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ನಾವೆಲ್ಲ ಸೇರ್ಕೊಂಡು ನಾವು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದಾಗ ನಮ್ಮ ಮತ್ತು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ನಡುವೆ ಒಂದು ಮಾತಿನ ಚಕಮಕಿ ನಡೀತು. ಇಲ್ಲ, ನಾನು ಅದು ಕಾನೂನು ಇದೆ, ನಾನು ಮರಾಠಿ ಒಳಗೆ ದಾಖಲೆ ಪತ್ರಗಳನ್ನ ಕೊಡ್ತೀನಿ ಅಂತ ಹೇಳಿ ನಮ್ಮ ಜೊತೆನೆ ಒಂದು ಮಾತಿನ ವಾಗ್ವಾದಕ್ಕೆ ಆಯ್ತು. ಅಂತ ಸಂದರ್ಭದಲ್ಲಿ ಈ ಕಂಡಕ್ಟರ್ ಪ್ರಕರಣ ಇನ್ನೂ ಕೂಡ ಮಾಸಿಲ್ಲ. ಬೆಳಗಾವಿಯ ಜನತೆ ಬಹಳ ದೊಡ್ಡ ಹೋರಾಟವನ್ನ ನೋಡಿದ್ದಾರೆ ಕಂಡಕ್ಟರ್ ವಿಚಾರದೊಳಗ, ಭಾಷೆ ವಿಚಾರದೊಳಗ. ಹಾಗಾಗಿ ಇಂಥ ಸಂದರ್ಭದೊಳಗಡೆ ಇಲ್ಲಿಯ ಕೆಲ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು, ಕೆಲವೊಂದು ಪಂಚಾಯಿತಿಯ ಅಧ್ಯಕ್ಷರುಗಳು ಸೇರ್ಕೊಂಡು ಅದು ಮಾನ್ಯತೆ ಇಲ್ಲದೆ ಇರುವಂತ ಕೈಬರ ಉತ್ತಾರಗಳನ್ನ ಮರಾಠಿ ಒಳಗೆ ದಾಖಲೆ ಪತ್ರಗಳು ಕೊಡ್ತಾ ಇದ್ದಾರೆ. ಅಂದ್ರೆ ಇದೆಲ್ಲ ಕೆಲಸ ಮಾಡುತ್ತಿದ್ದೇನೆ. ನಮಗೆಲ್ಲ ತಿಳಿದಿರುವಂತೆ ರಾಣಿ ಪಾರ್ವತೀದೇವಿ ಮಹಾವಿದ್ಯಾಲಯವು 2024-25 ಶೈಕ್ಷಣಿಕ ವರ್ಷದಂದು ಸ್ವಾಯತ್ತ ಮಹಾವಿದ್ಯಾಲಯವಾಗಿ UGCಯಿಂದ ಮಾನ್ಯತೆ ಪಡೆಯಿತು. ತದನಂತರ ಸ್ವಾಯತ್ತತೆ ಅಂದರೆ ಶೈಕ್ಷಣಿಕವಾಗಿ ಮತ್ತು ಪರೀಕ್ಷಾ ದೃಷ್ಟಿಯಿಂದ ಎಲ್ಲ ಸ್ವತಂತ್ರವನ್ನು UGCಯಿಂದ ನಮಗೆ ನೀಡಲಾಗಿದೆ. ಅದರ ಪ್ರಕಾರ ನಾವು ಈಗ ಪರೀಕ್ಷೆಯನ್ನು ಮುಗಿಸಿ ಈಗ ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದೇವೆ. ಅದರನ್ವಯ ಇನ್ನು ನಾವು UGC ನಿಯಮಾವಳಿ ಪ್ರಕಾರ ಮತ್ತು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿಯ ನಿಯಮಾವಳಿ ಪ್ರಕಾರ ಎಲ್ಲ ಪ್ರಕ್ರಿಯೆಗಳನ್ನು ಸಂಪೂರ್ಣವಾಗಿ ಮುಗಿಸಿ ಇವತ್ತು ಪರೀಕ್ಷಾ ಫಲಿತಾಂಶವನ್ನು ಪ್ರಕಟಿಸುತ್ತಿದ್ದೇವೆ. ಅದರನ್ವಯ ನಾನು ಈಗ ತಿಳಿಸಿದ ಪ್ರಕಾರ ಕೆಲವು ವಿದ್ಯಾರ್ಥಿಗಳು ಅತಿ ಹೆಚ್ಚು ಉನ್ನತ ದರ್ಜೆಯಲ್ಲಿ ತಮ್ಮ ಫಲಿತಾಂಶವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅದು BA ದಿಂದ ಇರ್ಬೋದು, BCom ದಿಂದ ಇರ್ಬೋದು, ಅಥವಾ BBA ದಿಂದ ಇರ್ಬೋದು. ಮತ್ತು ನಾವು ಒಂದು ವಿಶೇಷವಾದಂಥ ಒಂದು ಪರೀಕ್ಷಾ ವ್ಯವಸ್ಥೆಯನ್ನು ಅಂದರೆ ಮೌಲ್ಯಮಾಪನ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಅದರಾಗಿ ಒಂದು ಅಂದರೆ ಇದರಲ್ಲಿ ಮುಖ್ಯವಾಗಿ ನಾವು ಗುಣಾತ್ಮಕ ಶಿಕ್ಷಣವನ್ನು ನೀಡುವ ಸಲುವಾಗಿ ಅಥವಾ ಒಳ್ಳೆಯ ಒಂದು ದರ್ಜೆಯ ಮೌಲ್ಯಮಾಪನವನ್ನು ಕೈಗೊಳ್ಳುವ ಸಲುವಾಗಿ ನಾವು ಎರಡು ಪ್ರಕಾರದ ಮೌಲ್ಯಮಾಪನ ಪ್ರಕ್ರಿಯೆಯನ್ನು ಆರಂಭಿಸಿದ್ದೇವೆ. ಒಂದು ಅಂದರೆ ಉತ್ತರ ಪತ್ರಿಕೆಯನ್ನು 2 ಮೌಲ್ಯಮಾಪಕರಿಂದ, ಅಂದರೆ ಒಂದನ್ನು ಆಂತರಿಕ ಮೌಲ್ಯಮಾಪಕರಿಂದ ಮತ್ತೊಂದನ್ನು ಬಾಹ್ಯ ಮೌಲ್ಯಮಾಪಕರಿಂದ ಮೌಲ್ಯಮಾಪನ ಮಾಡಿಸಿ ನಾವು ವಿದ್ಯಾರ್ಥಿಗಳಿಗೆ ಯಾವುದೇ ಅನ್ಯಾಯ